ನಾವು ರಿಪಬ್ಲಿಕನ್ ಸಂಘಟನೆಯ ನಾಯಕ ವೃಂದದವರಿಂದ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂಥ ನನ್ನ ಹೋರಾಟದ ಹಾದಿ, ನನ್ನ ಹೋರಾಟದ ಬೆಳಕು, ನನ್ನ ಹೋರಾಟದ ಹಾದಿಗೆ ಬೆಳಕಾಗಿದ್ದಂಥ ನನ್ನ ದಿವಂಗತ ನಮ್ಮ ಜಿಗಣೇಶೇಖರನವರ ಪಾದಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಕೋಟಿ ಭೀಮನ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವರ ನಮನಗಳಿಗೆ ನನ್ನ ಹೋರಾಟಕ್ಕೆ ಶ್ರೀರಕ್ಷೆ ಅಂತ ನಾನು ಭಾವಿಸ್ತಾ ಅವರಿಗೆ ಮತ್ತೊಂದು ಬಾರಿ ನಮ್ಮ ಗುರುಗಳಾದ ಜಿಗಣೇಶೇಖರನ ಪಾದಕಮಲಗಳಿಗೆ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಕೋಟಿ ಭೀಮನಗಳನ್ನು ನಾನು ಸಲ್ಲಿಸ್ತಾ ಈ ದಿನ ಈ ಪತ್ರಿಕೆ ಹೇಳಿಕೆ ಅಂತ ಏನಂತ ಹೇಳಿದ್ರೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ವತಿಯಿಂದ ನಾವು ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕೇವಲ ಬಂಗಾರಪೇಟೆ ತಾಲೂಕು ಸೀಮಿತ ಮಾತ್ರವಲ್ಲದೆ ಬಂಗಾರಪೇಟೆಗೆ ತಾಲೂಕಿಗೆ ಮಾತ್ರ ಹೋರಾಟಕ್ಕೆ ಸೀಮಿತವಲ್ಲದಂತ ಹೋರಾಟ ಇದು. ಕೇವಲ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಕ್ಕೆ ಇದು ನಾಂದಿಯಾಗುವಂತ ಒಂದು ಸುದ್ದಿ. ಇದು ಒಂದು ಪತ್ರಿಕೆ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಕೋಲಾರ ಜಿಲ್ಲೆಯ ಮೀಸಲು ಕ್ಷೇತ್ರ, ಬಂಗಾರಪೇಟೆ ವಿಧಾನಸಭಾ ಮೀಸಲು ಕ್ಷೇತ್ರ, ಕೆಜಿಎಫ್ ವಿಧಾನಸಭೆ ಮೀಸಲು ಕ್ಷೇತ್ರ, ಮುಳಬಾಗಿಲು ವಿಧಾನಸಭೆ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ಕೇವಲ ದಲಿತ ಸಮುದಾಯಕ್ಕೆ ಒಳಪಟ್ಟಂತ ನನ್ನ ಎಲ್ಲ ಅಧಿಕಾರಿಗಳು ಒಂದಂತ ಹೇಳ್ತೀನಿ, ಯಾವ ಅಧಿಕಾರಿಗಳನ್ನು ತಾರತಮ್ಯ ಮಾಡ್ತಾರೆ ಅದು ಬಹುತೇಕವಾಗಿ ದಲಿತರು ಇರತಕ್ಕಂಥ ಈ ಒಂದು ಕೋಲಾರ ಚಿನ್ನದ ಗಡಿ ಪ್ರದೇಶದಲ್ಲಿ ಕೇವಲ 1 ವರ್ಷ, 5 ತಿಂಗಳು, 6 ತಿಂಗಳು, 3 ತಿಂಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಂಡು ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವುಂಟಾಗಿ ನಾವು ಈ ಒಂದು ದಿವಸ ನಾವು ಈ ಒಂದು ಪತ್ರಿಕೆ ಮಾಧ್ಯಮದ ಮೂಲಕ ಹೋರಾಟವನ್ನು ಸೋಮವಾರದಂದು ಹೊಸಕೋಟೆ ತಾಲೂಕು ಕಚೇರಿಯ ಮುಂಭಾಗ 200 ಮೀಟರ್ಗಳ ಎತ್ತರದಷ್ಟು ಅಂಬೇಡ್ಕರ್ ಬೇಕನ್ನುವಂಥ ಹೋರಾಟದಲ್ಲಿ ನಾನು ಇದು ಒಂದು ವಿಷಯವನ್ನು ಮಂಡಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಮೀಸಲು ಕ್ಷೇತ್ರಗಳಾಗಿರ್ತಕ್ಕಂಥ ಈ ತಾಲೂಕುಗಳಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳು ಕೇವಲ 3 ವರ್ಷಗಳ ಅವಧಿಗಳನ್ನು ಮುಗಿಯದೆ ಕೆಲವು ಅಧಿಕಾರಿಗಳು ಮಾಡಿದರೆ, ಕೆಲವು ಅಧಿಕಾರಿಗಳಿಲ್ಲ. ಈಗ ಬರ್ತಾರೆ, ಒಂದು ತಿಂಗಳು 2 ತಿಂಗಳು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಈ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಯಾಕಂತಲೂ ಗೊತ್ತಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿಗೆ ಸೇರಿದಂತ ಬೂದಿಕೋಟೆ ಪೊಲೀಸ್ ಠಾಣೆ ರಕ್ಷಣಾ ಇಲಾಖೆಯ ಒಬ್ಬ ರಕ್ಷಣಾ ಅಧಿಕಾರಿ ನಾರಾಯಣ ಸ್ವಾಮಿ ಎಂಬಂತವರು ಸೇವೆಗೆ ಸೇರಿ ಕೇವಲ 1 ತಿಂಗಳು ಕೂಡ ಆಗಿದೆ. 1 ತಿಂಗಳು ಆಗಿರ್ಬೋದೇನೋ, ಆದರೆ 1 ತಿಂಗಳ ಅವಧಿ ಈಗ ಮುಕ್ತಾಯವಾಗಿದೆ. ವರ್ಗಾವಣೆ ಎನ್ನುವಂಥದ್ದನ್ನ ಕೇಳ್ಪಟ್ಟಿದ್ದ ಕಾರಣದಿಂದಾಗಿ ನಾವು ಇದನ್ನು ಮಾನ್ಯ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕರಿಗೆ ತಾಕುವಂತೆ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಪ್ರಸ್ತುತಪಡಿಸ್ತೇವೆ. ಕಾರಣ ಏನು? ನಾರಾಯಣ ಸ್ವಾಮಿ ಬಂದು ಈಗಾಗಲೇ ಈ ಮೀಸಲು ಕ್ಷೇತ್ರದಲ್ಲಿ ಕೇವಲ 1 ತಿಂಗಳು ಕೆಲಸ ಮಾಡಿ ಬೇರೆಡೆಗೆ ವರ್ಗಾವಣೆ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆ ಲೋಕಸಭೆ ಚುನಾವಣೆಯಲ್ಲಿ ಲೋಕಸಭೆಗೆ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಇನ್ನು ಎಂಥ ಅಧಿಕಾರಿಗಳು ಬೇಕು ಎನ್ನುವಂಥದ್ದನ್ನು ಈ ಒಂದು ದಿವಸ ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡ್ತಾರೆ, ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ, 1 ತಿಂಗಳ ಕಾಲಾವಧಿ ಬೇರೆ ಯಾರೋ ಎಲ್ಲಿಂದನೋ ಬರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಪ್ರಾತಿನಿಧ್ಯ ಕೊಟ್ಟರೆ ಇಲ್ಲಿ ಏನು ಗೊತ್ತಿರತಕ್ಕಂಥ ಅಧಿಕಾರಿಗೆ ಎಷ್ಟು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸಬಲ್ಲರು. ದಯವಿಟ್ಟು ಮಂದಟ್ ಮಾಡ್ಕೋಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳು. ಆದ ಕಾರಣದಿಂದಾಗಿ ಬೂದಿಕೋಟೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಈ ನಾರಾಯಣ ಸ್ವಾಮಿ ಎಂಬುವರನ್ನ ನಿಯೋಜನೆ ಹೊಂದಿರತಕ್ಕಂಥ ಅವರನ್ನ ಅಲ್ಲೇ ಕಾಯಂ ಅಧಿಕಾರಿಯಾಗಿ ಅಲ್ಲೇ ಕೊಡಬೇಕು, ಅದೇ ಲೀನಾಗಿ ಮಾಡಬೇಕು. ಆದ ಕಾರಣದಿಂದಾಗಿ ನಾವು ಮಾನ್ಯ ಗೌರವಾನ್ವಿತ ಪೊಲೀಸ್ ರಕ್ಷಣಾ ಇಲಾಖೆಯನ್ನು ಮನವಿ ಮಾಡಿಕೊಂಡಿದ್ದೀವಿ. ನಾವು ಇದನ್ನ ರಾಜ್ಯದಲ್ಲಿ ಹೋರಾಟಕ್ಕೆ ಹೋರಾಟ ರಾಜ್ಯದ ಪೊಲೀಸ್ ರಕ್ಷಣಾ ಇಲಾಖೆ ಅಂದರೆ ಪೊಲೀಸ್ ಅಧಿಕಾರಿಗಳಲ್ಲಿ ರಕ್ಷಣಾ ಇಲಾಖೆ ನಮಗೆ ರಕ್ಷಣಾ ಕೊಡ್ತಕ್ಕಂಥ ರಕ್ಷಣಾ ಇಲಾಖೆಯನ್ನು ನಾನು ಮನವಿ ಮಾಡ್ತಾ ಇದ್ದೀವಿ. ನಾವು
ಇದನ್ನು ಸೋಮವಾರದಂದು ಇದನ್ನು ಬಹುತೇಕ ಎಲ್ಲ ಸಂಘಟನೆಗಳು ಕೂಡ ಮಾಡಬೇಕಂತ ನಿರ್ಧರಿಸಿದ್ದೀವಿ. ಅದನ್ನು ಮಾಡ್ತೀವಿ. ಆ ಮಾಡಲಿಕ್ಕೆ ನಮ್ಮ ಈ ಒಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಮತ್ತು ಬಹುಜನ ಸಮಾಜ ಪಾರ್ಟಿಯ ನಾಯಕರಾದಂಥ ನಮ್ಮ ಚಿಂಟು ಟಿ ರಾಮಚಂದ್ರ ಆಗಮಿಸಿದ್ದಾರೆ. ಇನ್ನೂ ಬರಬೇಕಾದ್ರೆ ನಮ್ಮ ನಾಯಕರುಗಳು ಕಾರಣಾಂತರದಿಂದ ಬಂದಿಲ್ಲ. ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ನಮ್ಮ ಕೋದಂಡರಾಮ್ ಸರ್ ಅವರ ಶಿಷ್ಯರು ನಮ್ಮ ಮುನ್ರಾಜ್ ಅವರು ಆಗಮಿಸಿದ್ದಾರೆ. ಇವರೆಲ್ಲರೂ ಸೇರಿ ನಾವು ಈಗ ನಾರಾಯಣ ಸ್ವಾಮಿ ಬೂದಿಕೊಂಡಿದ್ದು ಏನು ಕಾರ್ಯನಿರ್ವಹಿಸಿದ್ರು ಪೊಲೀಸ್ ಸದಸ್ಯರು ಅವರು ಅಲ್ಲೇ ಕಾಯಂ ಅಧಿಕಾರಿಯಾಗಿ ಮುಂದುವರಿಬೇಕು. ಕೇವಲ 3 ವರ್ಷಗಳ ಕಾಲ 3 ವರ್ಷಗಳಿಂದ 2 ವರ್ಷಗಳ ಕಾಲ ಒಬ್ಬ ಮೀಸಲು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಧಿಕಾರಿಗೆ ಒಬ್ಬ ದಲಿತ ಸಮುದಾಯದವರಿಗೆ ಮೊದಲ ಆದ್ಯತೆ ನೀಡಬೇಕು. ಅವರು ಬೇರೆಡೆಗೆ ವರ್ಗಾವಣೆ ಮಾಡೋದು ಸಮಂಜಸ ಕಾರಣಲ್ಲ, ಸೂಕ್ತವಲ್ಲ ಎನ್ನುವಂಥ ಮಾತನ್ನು ನಾನು ರಕ್ಷಣಾ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮನವಿನೂ ಮಾಡ್ತಾ ಇದ್ದೀನಿ, ಜೊತೆಗೆ ಮನವಿನೂ ಕೊಡ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಮನವಿನೂ ಕೊಡ್ತಾ ಇದ್ದೀವಿ. ನಾವು ಸೋಮವಾರದಂದು ಒಂದು ಹೋರಾಟ ಇದೆ. ಅಂಬೇಡ್ಕರ್ ಪ್ರತಿಮೆಗೆ ಮುರುಗೇಶ್ ಅವರು ನಮ್ಮನ್ನು ಒಬ್ಬ ಅತಿಥಿಯಾಗಿ ಗೆಸ್ಟಾಗಿ ಕರೆದಿದ್ದಾರೆ. ನಾವು ಸಹ ಅದಕ್ಕೆ ಒಬ್ಬ ಸಂಘಟನಾಕಾರರಾಗಿ ಭಾಗವಹಿಸಿ ಅದರಲ್ಲಿ ಇದನ್ನು ಸಹ ಮಂಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮನ್ನು ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ತಾ ನನ್ನ ಮಾಧ್ಯಮದ ಹೇಳಿಕೆಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.